ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಆರ್ಎಲ್ ಕಾನೂನು ಕಾಲೇಜು ವತಿಯಿಂದ ದಾವಣಗೆರೆ ನಗರ ರಾಮ್ ಅಂಡ್ ಕೋ ವೃತ್ತದಲ್ಲಿ ಕಾನೂನು ಅರಿವು ನೆರವು ಎಂಬ ಬೀದಿ ನಾಟಕ ನಡೆಯಿತು. ಹಿರಿಯ ನ್ಯಾಯಾಧೀಶ ಮಹಾವೀರ್ ಎಂ ಕರಣ್ಣವರ್ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವ ಕೆಲಸ ನಡೆಯಿತು. ಆರ್ಎಲ್ ಲಾ ಕಾಲೇಜು ವಿದ್ಯಾರ್ಥಿಗಳು ವಕೀಲರ ಜೊತೆ ಸೇರಿ ಬೀದಿ ನಾಟಕವನ್ನ ಪ್ರದರ್ಶಿಸಿದರು. ಹೆಣ್ಣು ಮಾರಾಟದ ವಸ್ತುವಲ್ಲ, ಪಾವಿತ್ರತೆಯ ಸ್ವರೂಪ. ಹೆಣ್ಣು ಮಾರಾಟದ ವಸ್ತುವಲ್ಲ, ಪಾವಿತ್ರತೆಯ ಸ್ವರೂಪ. ಕಾನೂನು ಸೇವೆಗಳ ಪ್ರಾಧಿಕಾರದ ಅಡಿಯಲ್ಲಿ ನಡೆಯುವಂಥ ಎಲ್ಲ ಸಾಮಾಜಿಕ ಕಾರ್ಯಗಳ ಬಗ್ಗೆ ಒಂದಿಷ್ಟು ಅರಿವನ್ನು ಮೂಡಿಸಬೇಕು ಅಂತ ಬೀದಿ ನಾಟಕ ಮತ್ತು ಜಾಥಾ ಎರಡು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೆವು. ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಈ ಆರ್ಎಲ್ ಕಾನೂನು ಮಹಾವಿದ್ಯಾಲಯದಿಂದ ಮಾನ್ಯ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಎಲ್ಲ ACDPOಗಳಾಗಿರ್ಬೋದು ಅಥವಾ LPOಗಳಾಗಿರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, ಇವರೆಲ್ಲರೂ ಸೇರಿಕೊಂಡು ಅಲ್ಲಿಂದ ಜಾಥಾವನ್ನು ಮೂಡಿಸ್ಕೊಂಡು ಮಕ್ಕಳ ಹಕ್ಕುಗಳೇನು, ಮಕ್ಕಳ ಕಡೆಯಿಂದ ನಾವು ಏನೆಲ್ಲ ಮಾಡಿಸ್ಬೇಕು, ಏನೆಲ್ಲ ಮಾಡಿಸ್ಬಾರ್ದು ಅನ್ನೋದನ್ನು ಜನರಿಗೆ ಅರಿವನ್ನು ಮೂಡಿಸ್ಕೊತಾ ಬಂದಿದ್ದೇವೆ. ಅಷ್ಟೇ ಅಲ್ಲದೆ ನಮ್ಮ ಕಾನೂನಿನ ವಿದ್ಯಾರ್ಥಿಗಳು ತಾವಾಗಿಯೇ ಒಂದು ಏನದು ನಾಟಕವನ್ನು ರಚಿಸಿ ಅದನ್ನು ನಮ್ಮ ಈ ಪ್ರದರ್ಶಿಸೋರ ಮೂಲಕ ಎಲ್ಲ ಜನರ ಮನಮುಟ್ಟುವಂತೆ ಏನೋ ಒಂದು ವಿಷಯವನ್ನು ಮಂಡಿಸಿದ್ದಾರೆ. ಈ ನಾಟಕದಲ್ಲಿ ಬಾಲ್ಯ ವಿವಾಹ ಅಂದ್ರೇನು, ಬಾಲ್ಯ ವಿವಾಹ ಮಾಡಬೇಕೋ ಮಾಡಬಾರ್ದು, ಆಮೇಲೆ ಬಾಲ ಕಾರ್ಮಿಕ ಪದ್ಧತಿ ಅಂದ್ರೇನು, ಬಾಲ ಕಾರ್ಮಿಕ ಪದ್ಧತಿ ಯಾವ ರೀತಿಯಾಗಿ ನಮ್ಮಲ್ಲಿ ಬೇರೂರ್ತಾ ಇದೆ, ಅದರಿಂದ ಏನೇನು ದುಷ್ಪರಿಣಾಮಗಳಾಗ್ತಾಯಿದೆ ಅನ್ನೋ ಬಗ್ಗೆ ವಿಚಾರನ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ಬಾಲ್ಯಾವಸ್ಥೆಯಲ್ಲಿ ಇರುವಂಥ ಜನರಿಗೆ ಈ ಡ್ರಗ್ಸು ಅಂತ ಅನ್ನುವಂಥದ್ದು ಅಥವಾ ಈ ದುರಭ್ಯಾಸಗಳನ್ನು ದೂರ ಯಾವ ರೀತಿಯಾಗಿ ಮಾಡೋದು ಅನ್ನೋ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ಸಮಸ್ಯೆಗಳ ಕುರಿತು ಅದರ ಪರಿಹಾರಕ್ಕೆ ಏನು ಕಾನೂನಿನಲ್ಲಿ ಅವಕಾಶಗಳಿದ್ದಾವೆ ಮತ್ತು ಕಾನೂನುಗಳಿದ್ದಾವೆ ಅನ್ನೋದ್ರ ಬಗ್ಗೆ ಭಾಳ ಮನಮುಟ್ಟುವಂತೆ ಇವತ್ತು ಒಂದು ಬೀದಿ ನಾಟಕವನ್ನು ಆರ್ಎಲ್ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿದ್ದಾರೆ. ಆ ಪ್ರದರ್ಶನದ ಸದುಪಯೋಗವನ್ನು ಸಾರ್ವಜನಿಕರು ಇವತ್ತು ಪಡೆದುಕೊಂಡಿದ್ದಾರೆ. ಇದೇ ರೀತಿ ಮಾರ್ಚ್ 16ರಂದು ಬೃಹತ್ ಲೋಕ ಅದಾಲತನ್ನು ಏರ್ಪಡಿಸಲಾಗಿದೆ. ಜನ ತಮ್ಮಲ್ಲಿರ್ತಕ್ಕಂಥ ವ್ಯಾಜ್ಯಗಳ ಬಗ್ಗೆ ಈಗಾಗಲೇ ಇರುವಂಥ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರೋದರಿಂದ ಲೋಕ ಅದಾಲತ್ನ ಪ್ರಯೋಜನವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಅಂತ ಈ ಮೂಲಕ